ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ಏನಂದರೆ ಫಸ್ಟು ಅಂಗಾಯ ಪುಡಿ ಎಲ್ಲರಿಗೂ ಕಾಡ್ತಾ ಇರೋ ದಿನನಿತ್ಯದ ಸಮಸ್ಯೆ ಅಂತಂದರೆ ಗ್ಯಾಸ್ಟ್ರಿಕ್, ಅಸಿಡಿಟಿ ಮತ್ತು ಇಂಡೈಜೆಷನ್. ಅದೆಲ್ಲ ಅದರಲ್ಲಿ ಹಾಕಿರೋ ಇಂಗ್ರೀಡಿಯೆಂಟ್ಸಿಂದ ಕಂಪ್ಲೀಟ್ ಕ್ಯೂರ್ ಆಗುತ್ತೆ. ತುಂಬ ಜನಕ್ಕೆ ಇದು ಹೇಗೆ ಯೂಸ್ ಮಾಡೋದು ಅನ್ನೋದಿದೆ. ಇದಕ್ಕೆ ಯೂಸೇಜ್ಗೆ ಯಾವುದೇ ಥರ ಇದೆಲ್ಲ ಕಂಡೀಷನ್ಸ್ ಎಲ್ಲ ಇಲ್ಲ. ತುಂಬ ಆ್ಯಸಿಡಿಟಿ ಆಯಿತು ಅಂತಂದರೆ ಒಂದು ಸ್ಪೂನ್ ಬಾಯಿಗೆ ಹಾಕ್ಕೊಂಡು ಒಂದು ಲೋಟ ಬಿಸಿನೀರು ಕುಡಿದ್ರೂ ಆಯಿತು, ಇಲ್ಲ ಮೊಸರಿಗೆ ಹಾಕ್ಕೊಂಡು ರಾಯ್ತ ಥರ ಬೇಕಾದರೂ ತಿಂದ್ರಾಯ್ತು, ಇಲ್ಲ ಸ್ಪೂನಲ್ಲಿ ಹಾಗೆ ಮೊಸರಲ್ಲಿ ತಿಂದ್ರಾಯ್ತು, ಇಲ್ಲ ಮಜ್ಜಿಗೆ ಕದ್ರುಕೊಂಡು ಕುಡಿಬೋದು. ಇಲ್ಲ ಊಟ ಮಾಡಬೇಕಾದ್ರೆ ಮೊದಲನೇ ತುತ್ತು ಒಂದೆರಡು ತುತ್ತು ಅನ್ನಕ್ಕೆ ಈ ಪೌಡ್ರು ಮತ್ತು ಒಂಚೂರು ಸಾಲ್ಟು ಮತ್ತು ಒಂಚೂರು ತುಪ್ಪ ಹಾಕಿ ಕಲಿಸ್ಕೊಂಡು ಒಂದೆರಡು ತುತ್ತು ತಿಂದರೆ ಕಲ್ಲು ತಿಂದರೂ ಕರಗಿಸ್ಕೊಳ್ಬೋದು ಅಂತಾರೆ ನೋಡಿ, ಆ ಥರ ಆಗುತ್ತೆ. ಇದು ಓವರಾಲ್ ಹೆಲ್ತ್ಗೆ ನಾನಿದು ಪೌಡ್ರ್ ಮಾಡಿರೋದು. ನೀವು ಚಟ್ನಿ ಪುಡಿ ಥರನೂ ಆದರೂ ಯೂಸ್ ಮಾಡ್ಬೋದು. ಆಮೇಲೆ ಜಸ್ಟ್ ಅಸಿಡಿಟಿ ಗ್ಯಾಸ್ಟ್ರಿಕ್ಗೆ ಅಂದರೆ ನೀವು ಹ್ಯಾಂಡ್ ಬ್ಯಾಗಲ್ಲಿ ಕ್ಯಾರಿ ಮಾಡಿಕೊಂಡು ಮದುವೆ ಮನೆಗೆ ಎಲ್ಲಾದರೂ ಹೋದರೆ ಒಂದು ಸ್ಪೂನ್ ಬ್ಯಾಗ್ ಹಾಕ್ಕೊಂಡು ಒಂದು ಲೋಟ ನೀರು ಬೇಕಾದರೂ ಕುಡಿಬೋದು. ಮದುವೆ ಮನೆಯದು ಅಡುಗೆ ಊಟ ಎಲ್ಲ ಡೈಜೆಷನ್ ಆಗಲಿಲ್ಲ ಅಂತಂದರೆ ಇದು ಮಲ್ಟಿಪರ್ಪಸ್ ಅಂಗಾಯ ಪುಡಿ, ಅಸಿಡಿಟಿ, ಗ್ಯಾಸ್ಟ್ರಿಕ್, ಇಂಡೈಜೆಷನು, ಓವರಾಲ್ ಹೆಲ್ತ್ಗೆ. ಇದಲ್ಲದೆ ನಮ್ಮ ಅಂಗಾಯ ಪುಡಿನ ಬೆಳಗ್ಗೆ ಹೊತ್ತು ನಿಮಗೆ ಜೀರಿಗೆ ಕಷಾಯ, ಅಜ್ವನ್ ಕಷಾಯ ಎಲ್ಲ ಮಾಡಿಕೊಂಡು ಕುಡಿಯೋ ಅಭ್ಯಾಸ ಇರುತ್ತಲ್ಲ ಬರೀ ಹೊಟ್ಟೆನಲ್ಲಿ ಬೆಳಗ್ಗೆ ಎದ್ದಿದ ತಕ್ಷಣವೇ, ಹಾಗೆಯೇ ಒಂದು ಸ್ವಲ್ಪ ಬಿಸಿ ನೀರಿಗೆ ನಮ್ಮ ಈ ಅಂಗಾಯ ಪುಡಿನ ಹಾಕಿ ಒಂದು ಸ್ಪೂನು ಕದ್ರುಕೊಂಡು ಕೂಡ ಕಷಾಯದ ಥರ ಕುಡಿಬೋದು, ಹಾಗೂ ವರ್ಕ್ ಆಗುತ್ತೆ. ಹಾಗೂ ನೈಟು ಕೂಡ ಕೆಲವರಿಗೆ ಕಷಾಯ ಕುಡಿಯೋ ಅಭ್ಯಾಸ ಇದ್ದರೆ ಅದರಲ್ಲೂ ಕುಡಿಬೋದು. ಇದರಲ್ಲಿ ಹಾಕಿರೋ ಇಂಗ್ರೀಡಿಯೆಂಟ್ಸು ಬೇವಿನ ಹೂವು ಹಾಕಿದ್ದೀವಿ, ಸುಂಡೆಕಾಯಿ ಅಂದರೆ ಉಸ್ತಿಕಾಯಿ ಅಂತಾರೆ ಕನ್ನಡದಲ್ಲಿ, ಕಾಡು ಬದನೆ ಅಂತಾರೆ, ಅದನ್ನು ಹಾಕಿದ್ದೀವಿ, ಕಾಸಿ ಸೊಪ್ಪು, ಗಣಿಕೆ ಸೊಪ್ಪು ಅಂತಾರೆ ನೋಡಿ, ಅದರಲ್ಲಿ ಕಾಯಿ ಬರುತ್ತಲ್ಲ ಅದನ್ನು ಹಾಕಿದ್ದೀವಿ. ಮಿಕ್ಕಿದ್ದು ಡೈಜೆಷನ್ಗೆ ಹೆಲ್ಪ್ ಆಗೋದು ಮತ್ತು ವೆಯ್ಟ್ ರಿಡಕ್ಷನ್ಗೂ ಹೆಲ್ಪ್ ಆಗೋವಂಥ ಸುಮಾರು ಐಟಮ್ಸ್ ಎಲ್ಲ ಇದು ಹಾಕಿದ್ದೀವಿ. ಇದು ಕರಳನ್ನು ಮೇಯ್ನ್ ಸ್ಟ್ರಾಂಗ್ ಮಾಡುತ್ತೆ. ಕರಳು ಹುಣ್ಣು, ಬಾಯಿ ಹುಣ್ಣೆಲ್ಲನೂ ಗುಣಪಡಿಸುತ್ತೆ.